ಹೆಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕ್ರಿಸ್ಮಸ್ ಹಾಲಿಡೇ ಆಗಿರೋದ್ರಿಂದ ಮನೆಯಲ್ಲಿ ಎಲ್ಲರಿಗೂ ರಜಾ ಇತ್ತು. ಆದ್ದರಿಂದ ನಾವು ಮಾಲ್ ಆಫ್ ಏಷ್ಯಾಗೆ ಹೋಗೋಣ ಅಂತ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ವಿ. ಮೊದಲಿಗೆ ನೋಡೋದಕ್ಕಂತೂ ಜನ ಅಷ್ಟೇನಿಲ್ಲ ಅಂತ ಅನ್ನಿಸ್ತಿತ್ತು. ಒಳಗೆ ಹೋಗ್ತಾನೆ ಗೊತ್ತಾಗಿದ್ದು ಹೆಜ್ಜೆ ಹೆಜ್ಜೆಗೂ ಜನ ಇದ್ದರು. ಇಲ್ಲಿ ಕಾಣಿಸ್ತಾ ಇರೋ ಕ್ರಿಸ್ಮಸ್ ಟ್ರೀನ ಗಮನಿಸಿ, ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂತ. ನಾನು ನೋಡ್ತಾ ಇದ್ದು ಇದು ಮೊದಲನೇ ಬಾರಿಗೆ. ಕ್ರಿಸ್ಮಸ್ ಟ್ರೀನ ನಾನು ಹಲವು ಕಡೆ ನೋಡಿದ್ದೀನಿ, ಬಟ್ ಈ ಥರ ಡಿಫ್ರೆಂಟ್ ಥೀಮಲ್ಲಿ ಮಾಡಿರೋದು ನಾನು ಇಲ್ಲೇ ಮೊದಲನೇ ಸತಿ ನೋಡ್ತಾ ಇರೋದು. ನೀವು ಲೈಟಿಂಗ್ಸ್ನ ಅಬ್ಸರ್ವ್ ಮಾಡಬಹುದು, ಎಷ್ಟು ಸರಿ ಚೇಂಜ್ ಆಗುತ್ತೆ ಅಂತ. ಅದು ಚೇಂಜ್ ಆಗೋದಲ್ದರೆ ಡಿಫ್ರೆಂಟ್ ಶೇಪ್ಸ್ ಮತ್ತು ಡಿಸೈನ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ನೋಡಿ, ಇವಾಗ ಸ್ಟಾರ್ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕ್ರಿಸ್ಮಸ್ ಟ್ರೀನ ನೈಟಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಬೆಳಗ್ಗೆ ಹೊತ್ತು ನೋಡೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಇವಾಗ ಬೆಲ್ ಬರೋದಕ್ಕೆ ಶುರುವಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದನ್ನ ನೋಡೋಕ್ಕೆ ತುಂಬ ಜನ ಬಂದಿದ್ದಾರೆ. ಈಗ ನೋಡಬಹುದು, ರೆಡ್ ಲೈನ್ಸ್ ಬರ್ತಾ ಇರುತ್ತೆ ನೋಡಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ. ಈಗ ಸ್ಯಾಂಟಾ ಬಂದರು. ಎಲ್ಲ ಸ್ಯಾಂಟಾ ಬಂದಿದ ತಕ್ಷಣ ಎಲ್ಲ ಕಿರ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ನೀವು ನೋಡಬೇಕು ಅಂದರೆ ಸಂಡೇ ಮಾತ್ರ ದಯವಿಟ್ಟು ಹೋಗೋಕ್ಕೆ ಹೋಗಬೇಡಿ, ಬಿಕಾಸ್ ತುಂಬ ರಶ್ ಇರುತ್ತೆ. ಯಾವುದಾದ್ರು ವೀಕ್ ಡೇಸಲ್ಲಿ ಈವ್ನಿಂಗ್ ಟೈಮಲ್ಲಿ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ನೀವು ಕೂಡ ಮೈಂಡ್ ರಿಫ್ರೆಶ್ಮೆಂಟ್ ಸಿಗುತ್ತೆ. ನೋಡಿ, ಈ ಕಡೆ ನೋಡಬಹುದು. ಇಲ್ಲಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳಬಹುದು. ಲೈಟಿಂಗ್ಸ್ ಎಷ್ಟು ಅದ್ಭುತವಾಗಿ ಕಾಣಿಸ್ತಿದೆ ಅಂದರೆ ಒಂಥರ ಮಳೆ ಬರೋ ಥರ ಅನ್ನಿಸ್ತಿದೆ. ತುಂಬ ಚೆನ್ನಾಗಿದೆ. ಇಲ್ಲಿ ರೈನ್ಬೋ ಮಾಡಿದ್ದಾರೆ. ಮಕ್ಕಳಿಗೆ ಏನೋ ಒಂಥರ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಅವ್ರಿಗೆ. ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಈ ಕಡೆ ನೋಡ್ಬೋದು, ಫೌಂಟೇನ್ ಕೂಡ ಮಾಡಿದ್ದಾರೆ. ಈ ಫೌಂಟೇನಲ್ಲೂ ಕೂಡ ಲೈಟಿಂಗ್ಸ್ ಮತ್ತು ಮ್ಯೂಸಿಕ್ ಕೂಡ ಬರ್ತಿದೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದರಲ್ಲೂ ಕೂಡ ಲೈಟಿಂಗ್ ಚೇಂಜ್ ಆಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ.
ಹೊರಗಡೆ ಎಲ್ಲ ಲೈಟಿಂಗ್ಸ್ ನೋಡಿಕೊಂಡು ಸೆಲ್ಫೀಸ್ ತಗೊಂಡು ಒಳಗಡೆ ಎಂಟರ್ ಆಗೋಷ್ಟೊತ್ತಿಗೆ ಸುಮಾರು 9:45 ಆಗಿತ್ತು. ಆದರೂ ತುಂಬ ಜನ ಒಳಗೂ ಕೂಡ ಇದ್ದರು. ನಾವು ಹೋಗಿರೋ ಟೈಮ್ಗೆ ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಮಾಡೋಕ್ಕೆ ಶುರು ಮಾಡಿದರು. ಅದಕ್ಕೆ ಹೊರಗಡೆ ಎಲ್ಲ ಬರ್ತಾಯಿದ್ರು, ಆದರೂ ಒಳಗಡೆ ಜನ ಇದ್ದರು. ಒಳಗಡೆ ಹೋಗ್ತಾ ಇರೋದಕ್ಕೆ ನನ್ನ ಮಗಳಿಗೆ ತುಂಬ ಖುಷಿಯಾಗಿತ್ತು. ಎಲ್ಲರಿಗೂ ಹಾಯ್ ಹೇಳ್ತಾ ಇದ್ದಾಳೆ ನೋಡಿ, ಏನೋ ಕೊಡಿಸ್ತೀವಿ ಅಂತ. ಆದರೆ ನಾವು ಹೋಗಿರೋ ಟೈಮ್ಗೆ ಎಲ್ಲ ಶಾಪ್ ಎಲ್ಲ ಕ್ಲೋಸ್ ಮಾಡಿದರು. ಮೇಲಿನ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬೇರೆ ಮಾಲ್ ಕಂಪೇರ್ ಮಾಡಿದ್ರೆ ಈ ಮಾಲ್ ತುಂಬ ದೊಡ್ಡದಾಗಿದೆ ಅಂತಲೂ ಹೇಳಬಹುದು. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.